ಹಾಯ್ ಎಲ್ರಿಗೂ ನಮಸ್ಕಾರ ಗುರು. ಮತ್ತೊಂದು ಹೊಸ ವೀಡಿಯೋಗೆ ಸುಸ್ವಾಗತ. ಮ್ಯಾಟ್ರ್ ಏನಂತಂದರೆ ಆಲ್ರೆಡಿ ನೀವು ಟೈಟಲ್ ಮತ್ತು ತಮ್ಮನೇಲಿ ನೋಡಿರ್ತೀರ. ಹೌದು, ಗೋಪ್ರೋ ಹೀರೋ 8ನ ತೊಗೊಂಡಿದ್ದೀನಿ. ಇದು ಬಾಕ್ಸ್ ಅನ್ಬಾಕ್ಸಿಂಗ್ ಅಂತ ಹೇಳೋಕ್ಕಲ್ಲ, ಯಾಕೆಂದ್ರೆ ನಾನು ತೊಗೊಂಡೋದು ಯೂಸ್ಡ್ ಕ್ಯಾಮ್ರಾ. ಸೊ ಸಿಂಪಲ್ಲಾಗಿ ಹಂಗೆ ಅನ್ಬಾಕ್ಸ್ ಥರ ಒಂದು ವೀಡಿಯೋ ಮಾಡೋಣ ಅಂತೇಳಿ ವೀಡಿಯೋ ಮಾಡ್ತಾಯಿದ್ದೀನಿ. ಬನ್ನಿ ಇವಾಗ ಕ್ಯಾಮ್ರಾ ನೋಡೋಣ. ಫಸ್ಟ್ ಏನು ಅದನ್ನು ಓಪನ್ ಮಾಡ್ತಾಯಿಲ್ಲ, ತೊಗೋಬೇಕಾದ್ರೆ ಫಸ್ಟೇ ಚೆಕ್ ಮಾಡಿದ್ದೀನಿ ಒಂದು ಸಲ. ಸೊ ಇನ್ನೊಂದು ಸಲ ಇಲ್ಲಿ ವೀಡಿಯೋಕ್ಕೋಸ್ಕರ ಈ ಥರ ಮಾಡ್ತಿರೋದಷ್ಟೇ, ಇನ್ನೇನಿಲ್ಲ. ಇದು ಬಾಕ್ಸ್ ಬಂದು ಫಸ್ಟು ಒಂದು ಹೀರೋ 8 ತಂತು ಅಲ್ಲ, ಇದು 7 ಇಲ್ಲ 6 ಅನಿಸುತ್ತೆ. ಸೊ ನಂಗೆ ಕೊಟ್ಟಿರೋದು ಇವರು ಈ ಬಾಕ್ಸ್ ಕೊಟ್ಟಿದ್ದಾರೆ. ಹೀರೋ 8 ಮೋಸ್ಟ್ಲಿ ಸ್ವಲ್ಪ ದೊಡ್ಡದಾಗಿ ಬರುತ್ತೆ. ಇದು ಗೋಪ್ರೋ ಹೀರೋ 8 ಬ್ಲ್ಯಾಕ್ ಇದೆ ಗುರು. ಇಷ್ಟಪ್ಪ ಐತೆ ಗುರು. ಏನಕ್ಕೆ ಗುರು ಇಷ್ಟೊಂದು ಕಾಸ್ಟ್ ಇದಕ್ಕೆ? ಇದು ಕ್ಯಾಮ್ರಾ ಫಸ್ಟು ಹೇಳ್ತೀನಿ. ನೆಕ್ಸ್ಟ್ ಹಂಗೇನು ಕೊಟ್ಟಿದ್ದಾರೆ ಅಂದರೆ 2 ಕೊಟ್ಟಿದ್ದಾರೆ, ಮೌಂಟ್ ಕ್ಲಿಪ್ ಕೊಟ್ಟಿದ್ದಾರೆ, ಮತ್ತು ಜೇವುಕ್ ಕೊಟ್ಟಿದ್ದಾರೆ, ಅದಕ್ಕೊಂದು ಸ್ಕ್ರೂ ಜೇವುಕ್ಕು. ಮತ್ತು ಆಲ್ರೆಡಿ ಇತ್ತು, ನಾನು ಫಸ್ಟ್ ಮೊಬೈಲ್ ವ್ಲಾಗಲ್ಲಿ ಮಾಡಿದ್ದೆ ಒಂದೆರಡು ವೀಡಿಯೋ, ಅದಕ್ಕಿಂತ ತೊಗೊಂಡಿದ್ದೇನೆ, ಅಂದರೆ ಆಲ್ರೆಡಿ ಇತ್ತು. ಮತ್ತು ಒಂದು ಕೇಬಲ್ ಕೊಟ್ಟಿದ್ದಾರೆ, ಸಿ ಟೈಪ್ ಕೇಬಲ್ ಅಷ್ಟೇ. ಇದು ಫ್ರಂಟ್ ಒಂದು ಡಿಸ್ಪ್ಲೇ ಇರುತ್ತೆ ಚಿಕ್ಕದು. ಇಲ್ಲಿ ಮೋಸ್ಟ್ಲಿ ಇದು ಮೈಕ್ ಅನಿಸುತ್ತೆ, ಕ್ಯಾಮ್ರಾ. ಮತ್ತು ಇದಕ್ಕೆ ಅವರು ಟೆಂಪರ್ ಗ್ಲಾಸು ಅವರೇ ಹಾಕ್ಕೊಟ್ಟಿದ್ದಾರೆ. ಮತ್ತು ಫ್ರಂಟು ಮತ್ತು ಬ್ಯಾಕ್ ಕ್ಯಾಮ್ರಾದು ಟೆಂಪರ್ ಗ್ಲಾಸು, ಫ್ರಂಟು ಡಿಸ್ಪ್ಲೇದು ಟೆಂಪರ್ ಗ್ಲಾಸು 2 ಅವರೇ ಹಾಕ್ಕೊಟ್ಟಿದ್ದಾರೆ. ಮತ್ತು ಹಿಂಗೆ ಗೊತ್ತಾ, ಹೀರೋ 8ಗೆ ಇಂದ ಮೋಸ್ಟ್ಲಿ ಸ್ಟಾರ್ಟ್ ಆಗಿರೋದು ಈ ಥರ. ಫಸ್ಟ್ ಆದರೆ ಇದಕ್ಕೆ ಕೇಸ್ ಹಾಕಬೇಕಾಗಿತ್ತು, ಈ ಥರ ಕ್ಲಿಪ್ಸ್ ಇರಲಿಲ್ಲ ಮೌಂಟ್ ಮಾಡೋಕ್ಕೋಸ್ಕರ. ಈ ಹೀರೋ 8ಅಲ್ಲಿ ಸ್ಟಾರ್ಟ್ ಆಗಿದೆ. ಇದೊಂದು ಹೀರೋ 8ಅಲ್ಲಿಂದ ಅಡ್ವಾಂಟೇಜು. ಇಲ್ಲ ಅಂದರೆ 7, 6, 5 ಇದಕ್ಕೆಲ್ಲ ಸಪ್ರೇಟ್ ಕೇಸ್ ಹಾಕಬೇಕಿತ್ತು, ಉಲ್ಲಂಜಿ ಕೇಸ್ ಬರುತ್ತಲ್ಲ ಅದನ್ನು ಹಾಕಬೇಕಿತ್ತು. ಇದೊಂದು ಅಪ್ಗ್ರೇಡ್ ಮಾಡಿದ್ದಾರೆ. ಸೊ ಇವಾಗ ಪ್ರೆಸೆಂಟ್ ನಡೀತಾ ಇರೋದು 11 ನಡೀತಿದೆ ಅಲ್ವಾ. 8ಇಂದ ಆಲ್ಮೋಸ್ಟ್ ಇದು ಸ್ಟಾರ್ಟ್ ಆಗಿದೆ. ನೆಕ್ಸ್ಟ್ ಬಂದು ಇದಕ್ಕೆ ಆಲ್ರೆಡಿ ನಾನು ಓಪನ್ ಮಾಡಿದ್ದೆ. ಟೆಂಪರ್ ಗ್ಲಾಸ್ ನೀಟಾಗಿ ಹಾಕಿಲ್ಲ ಇಲ್ಲಿ. ಆಲ್ರೆಡಿ ನಾನು ಇದಕ್ಕೆ ಬ್ಯಾಟ್ರಿ ಮೆಮೊರಿ ಕಾರ್ಡೆಲ್ಲ ಹಾಕಿದ್ದೀನಿ, ಹಾಕ್ಬಿಟ್ಟು ಹಂಗೆ ಇಟ್ಟಿದ್ದೆ. ಸೊ ನೋಡಿ, ಇದು ಬ್ಯಾಟ್ರಿ ಕಾಣಿಸ್ತಿದೆಯಾ? ಬ್ಯಾಟ್ರಿ ಇಲ್ಲೇ ಪಕ್ಕದಲ್ಲೇ ಮೆಮೊರಿ ಕಾರ್ಡ್ ಇದೆ, ಮೆಮೊರಿ ಕಾರ್ಡ್ ಹಾಕ್ಬೋದು. ಇದು ಸಿ ಟೈಪ್ ಚಾರ್ಜಿಂಗ್ದು ಮತ್ತು ಮೈಕ್ ಅಡಾಪ್ಟರ್. ಗುರು ಹಾಕೋದಿದು ನಾನು ಬಿಗಿನರ್ ಗುರು, ಕಲಿತಾ ಇದ್ದೀನಿ. ಇಲ್ಲೊಂದು 2 ಬಟನ್ಸ್ ಇರೋದು ಇದರಲ್ಲಿ. ಒಂದು ಮೋಡ್, ಇದು ಆನ್ ಆ್ಯಂಡ್ ಆಫ್ ಮಾಡೋಕ್ಕೆ ಪವರ್ ಬಟನ್ ಇದೆ. ಇಲ್ಲೊಂದು ಆಕ್ಷನ್, ಇದೊಂದು ಬಟನ್ ಇದೆ. ಇದೇನಕ್ಕೆ ಅಂದರೆ ಸಡನ್ನಾಗಿ ಏನಾದರೂ ಕ್ಯಾಪ್ಚರ್ ಮಾಡಬೇಕು ಅಂತ ಹೇಳಿದ್ರೆ ಇದನ್ನು ಪ್ರೆಸ್ ಮಾಡಿದ್ರೆ ಆನ್ ಮಾಡೋ ಅವಶ್ಯಕತೆ ಏನಿರಲ್ಲ, ಡೈರೆಕ್ಟಾಗಿ ಆನ್ ಆಗಿಬಿಡುತ್ತೆ. ಫಸ್ಟ್ ಈ ಮೋಡ್ ಬಟನ್ ಆನ್ ಮಾಡೋಣ. ಸ್ಟಾರ್ಟಿಂಗ್ ಆನ್ ಆಗಿದ ತಕ್ಷಣ ವೀಡಿಯೋ ಬಂದ್ಬಿಡುತ್ತೆ. ಅವರು ಸ್ವೈಪ್ ಮಾಡಿದ್ರೆ ಲೆಫ್ಟಿಗೆ ಮೋಡ್ಸ್ ಬರುತ್ತೆ. ಕ್ಯಾಮ್ರಾ ಇಲ್ಲಿ ವಿಡಿಯೋ ಮೋಡು, ಟೈಮ್ ಲ್ಯಾಪ್ಸು, ಫೋಟೋ, ವಿಡಿಯೋ, ಟೈಮ್ ಲ್ಯಾಪ್ಸು 3 ಆಪ್ಷನ್ ಇರುತ್ತೆ. ಮತ್ತು ಕೆಳಗಡೆ ಸ್ವೈಪ್ ಮಾಡಿದ್ರೆ ಮೇಲ್ಗಡೆಯಿಂದ ಇಲ್ಲಿ ಆಪ್ಷನ್ಸ್ ಇರುತ್ತೆ. ಸೆಟ್ಟಿಂಗ್ ಏನೇನೋ ಇದೆ, ನನಗೂ ಕರೆಕ್ಟಾಗಿ ಇನ್ನೂ ಗೊತ್ತಿಲ್ಲ, ನೋಡಬೇಕು, ಒಂದೊಂದು ಚೆಕ್ ಮಾಡಬೇಕು. ಆಪ್ಷನ್ ಇರುತ್ತೆ ಇಷ್ಟೇ ಸದ್ಯಕ್ಕೆ. ಒಂದು ನಿಮಿಷ. ಕ್ವಾಲಿಟಿ ಓಕೆ, ಚೆನ್ನಾಗಿದೆ ಅನಿಸುತ್ತೆ. ಬಟ್ ಕ್ಯಾಪ್ಚರ್ ಆದಮೇಲೆ ಯಾವ ರೀತಿ ಇದೆ ಅಂತ ನೋಡಬೇಕು. ಇಷ್ಟ, ಇನ್ನೇನು ಹೇಳಲ್ಲ ಡೀಟೇಲಾಗಿ, ಅಂದರೆ ನನಗೂ ಅಷ್ಟು ಗೊತ್ತಿಲ್ಲ. ತಿಳ್ಕೊಂಡು ನೆಕ್ಸ್ಟ್ ಏನಾದರೂ ಹೇಳೋವಂಥ ರೀತಿ ಇದ್ದರೆ ಹೇಳ್ತೀನಿ, ತಿಳಿಸ್ಕೊಡ್ತೀನಿ.
ಇದ್ರದ್ದು ವೀಡಿಯೋ ಯಾವ ರೀತಿ ಬರುತ್ತೆ ಅಂತ ಒಂದು ಮೋಟೋಲಾಗ್ ಸೆಟಪ್ ಮಾಡ್ತೀನಿ. ಸೆಟಪ್ಪು ಆಲ್ರೆಡಿ ಮಾಡಿಬಿಡ್ಬೋದು ಅಂತೀನಿ. ಆಲ್ರೆಡಿ ನನ್ನ ಹತ್ರ ಕ್ಯಾಮ್ ಇದಿದೆ, ಹೆಲ್ಮೆಟ್ಗೆಲ್ಲ ಸೆಟಪ್ ಮಾಡಿದ್ದೆ ಫಸ್ಟ್ ನಾನು. ಅದು ಮಾಡಿಬಿಟ್ಟು ತೋರಿಸ್ತೀನಿ ಫುಟೇಜ್ ಯಾವ ಥರ ಬರುತ್ತೆ ಅಂತ. ಇದಾದಮೇಲೆ ಅಷ್ಟೇ. ಅದಾದಮೇಲೆ ನೆಕ್ಸ್ಟ್ ಇದಕ್ಕೊಂದು ಕೇಸ್ ತೊಗೊಂಡಿದ್ದೀನಿ, ಮೋಟೋಲಾಗ್ ಮಾಡಬೇಕಲ್ವಾ, ಕೇಸ್ ತೊಗೊಂಡಿದ್ದೀನಿ. ಮತ್ತು ಒಂದು ಮೈಕ್ ಅಡಾಪ್ಟರ್ ತೊಗೊಂಡಿದ್ದೀನಿ. ಈ ಮೈಕ್ ಅಡಾಪ್ಟ್ರೇ ತುಂಬ ಎಕ್ಸ್ಪೆನ್ಸಿವ್, ತುಂಬ ಕಾಸ್ಟ್ಲಿ. ಸೊ ಕೇಸು, ಮೈಕ್ ಅಡಾಪ್ಟರು, ಕ್ಯಾಮ್ರಾ ಇಷ್ಟೊಂದು ತೊಗೊಂಡಿದ್ದೀನಿ. ಇವಾಗ ಬನ್ನಿ ಅದು ವಿಡಿಯೋ ಆ ಥರ ಫುಟೇಜ್ ಬರುತ್ತೆ ನೋಡ್ಕೊಂಬರೋಣ. ಮತ್ತೇನೆಂದರೆ ನಾನು ಫೋನಲ್ಲೇ ವ್ಲಾಗ್ ಮಾಡ್ತಾಯಿದ್ದೆ, ಮಾಡೋಣ ಅಂದ್ಕೊಂಡೆಲ್ಲ ತೊಗೊಂಡಿದ್ದೆ ಫೋನಲ್ಲಿ ಮಾಡೋದಕ್ಕೋಸ್ಕರ. ಬಟ್ ಅದರಲ್ಲಿ ನನಗೆ ವೈಡ್ ಆ್ಯಂಗಲ್ಲು ಜಾಸ್ತಿ ಸಿಕ್ಕಿಲ್ಲ, ಅದಕ್ಕೋಸ್ಕರ ಕ್ಯಾಮ್ರಾನ ತೊಗೊಂಡಿದ್ದು. ಅದು ವೈಡ್ ಆ್ಯಂಗಲ್ ಸಿಕ್ಕಿಲ್ಲ ಅಂತೇಳಿ ವಿಡಿಯೋನೇ ಮಾಡ್ತಾಯಿರಲ್ಲ, ನಿಲ್ಲಿಸ್ಬಿಟ್ಟಿದ್ದೆ. ಇದ್ರನ್ನ ತೊಗೊಂಡಿನ ದಬಾಕೋಣ ಅಂತೇಳಿ ತೊಗೊಂಡೆ. ನೋಡೋಣ ಏನು ದಬಾಕ್ತೀನಿ ಅಂತ. ಅದು ಬರಲ ಗುರು. ಬಾಯ್. ನಾಳೆನಾ ಗೊತ್ತಿಲ್ಲ ಗುರು. ಹೌದಾ, ಸರಿ ಗುರು, ಆಯಿತು, ಬಾಯ್. ನಮಸ್ಕಾರ ಗುರು. ಫೈನಲಿ Gopro Hero 8 ಆನ್ ಆಗಿದೆ. ತುಂಬ ಲೇಟ್ ಆಯಿತು, ಯಾಕಂದರೆ ಮೈಕು ವರ್ಕ್ ಆಗ್ತಾ ಇರಲಿಲ್ಲ. ಸೊ ಅದು ಚೆಕ್ ಮಾಡಿಕೊಂಡು ಕನೆಕ್ಟ್ ಮಾಡಿ ಮಾಡೋಷ್ಟು ಲೇಟ್ ಆಯಿತು, ಅದಕ್ಕೆ ಸ್ವಲ್ಪ ಲೇಟ್ ಆಯಿತು. ಫಸ್ಟ್ ಚೆಕ್ ಮಾಡೋಕ್ಕೆ ಅಂದರೆ ಎಲ್ಲ ಥರ ಚೆಕ್ ಮಾಡಿದೆ, ಬಟ್ ವರ್ಕ್ ಆಗ್ತಾಯಿರಲಿಲ್ಲ. ಇಲ್ಲೇ ನಮ್ಮ ಫ್ರೆಂಡ್ ಅಂಗಡಿಯವ್ರು ಇತ್ತು, ಅಲ್ಲೇ ತೊಗೊಬಂದಿದ್ದೆ. ಏನೋ ಜಾಕ್ ಪ್ರಾಬ್ಲಮ್ ಇರ್ಬೋದೇನೋ ನೋಡೋಣ ಅಂತ. ಬಟ್ ಜಾಕ್ ಅಂದರೆ ನಾನೇ ಕನೆಕ್ಟ್ ಮಾಡೋದು ಕ್ಲೀನಾಗಿ ಮಾಡಿರಲಿಲ್ಲ, ಸೊ ಅದು ಪ್ರಾಬ್ಲಮ್ ಇತ್ತು. ಇವಾಗ ವರ್ಕ್ ಆಗ್ತಾಯಿದೆ. ವಾಯ್ಸ್ ಕ್ವಾಲಿಟಿ ಯಾವ ರೀತಿ ಬರ್ತಿದೆ ಅಂತ ಗೊತ್ತಿಲ್ಲ, ನೋಡಬೇಕು. ಮತ್ತು ವಿಡಿಯೋ ಕ್ವಾಲಿಟಿನೂ ಹೇಗೆ ಬರ್ತಿದೆ ಅಂತ ಗೊತ್ತಿಲ್ಲ, ಅದನ್ನು ನಾನೇ ಎಡಿಟ್ ಮಾಡಬೇಕಾದ್ರೆ ಚೆಕ್ ಮಾಡಿ ಆವಾಗ ನೋಡಬೇಕಾಗುತ್ತೆ. ನೋಡಿ ನಿಮಗೆ ಏನು ಅನ್ನಿಸ್ತು ವಿಡಿಯೋ ನೋಡಿ, ಮತ್ತು ಕ್ಲಾರಿಟಿ ಹೇಗಿದೆ ಕಮೆಂಟ್ ಮಾಡಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನೇನು ಹೇಳ್ಬೇಕಾ? ಫಸ್ಟ್ ಟೈಮ್ ಅಲ್ವಾಗರು, ಒಂದು ಸ್ವಲ್ಪ ಮಾತಾಡೋಕ್ಕೆ ಅಷ್ಟು ಬರೋಲ್ಲ. ಮುಂದೆ ಹೋಗ್ತಾ ಕಲಿತೀನಿ, ತಿಳ್ಕೊತೀನಿ. ವಿಂಡ್ ನಾಯ್ಸ್ ಬರ್ತಾಯಿದೆ ಅಂತ ಅಂದ್ಕೊತೀನಿ. ಸ್ವಲ್ಪ ಹೆಲ್ಮೆಟ್ ಪ್ರಾಬ್ಲಮ್ ಇದೆ, ಹಳೆ ಹೆಲ್ಮೆಟ್ ಚೇಂಜ್ ಮಾಡಬೇಕು. ಸದ್ಯಕ್ಕೆ ಇದರಲ್ಲೇ ಯೂಸ್ ಮಾಡ್ತಾಯಿರ್ತೀನಿ, ಆಮೇಲೆ ಚೇಂಜ್ ಮಾಡ್ಕೊಳ್ಳೋಣ ಅಂತ. ಆ್ಯಂಗಲ್ಲು ಓಕೆ ಅಂದ್ಕೊತೀನಿ. Gopro ಕಾಣಿಸ್ತಾ ಇಲ್ಲ, ಕ್ಯಾಮ್ರಾ ನನಗೆ ಕಾಣಿಸ್ತಾನೇ ಇಲ್ಲ. ಸೊ ಅದಕ್ಕೆ ಭಯ ಬ್ರೋ, ಇಷ್ಟೆಲ್ಲ ದುಡ್ಡು ಕೊಟ್ಬಿಟ್ಟು ಇದೋಗ್ಬಿಟ್ರೆ ಹೆಂಗಾಗುತ್ತೆ ಹೇಳಿ. ಸೊ ಅದಕ್ಕೆ ಹಂಗಿರುತ್ತೆ. ಮತ್ತು ಅಷ್ಟೇ, ಸರಿ. ಓಕೆ ಫ್ರೆಂಡ್ಸ್, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್.